ನಮಸ್ಕಾರ. ಮುಖ್ಯಾಂಶಗಳು. ಮೂವರು ವಿಧಾನ ಪರಿಷತ್ ಸದಸ್ಯರು ಸೇರಿ 7 ಶಾಸಕರಿಂದ ಸಚಿವರಾಗಿ ಪ್ರಮಾಣ ವಚನ. ಯಡಿಯೂರಪ್ಪ ನೇತೃತ್ವದ ಪೂರ್ಣ ಪ್ರಮಾಣದ ಸಚಿವ ಸಂಪುಟ ಅಸ್ತಿತ್ವಕ್ಕೆ. ಖಾಸಗಿ ಸಹಭಾಗಿತ್ವದಲ್ಲಿ 150 ಐಟಿಐ ಕಾಲೇಜುಗಳ ಆಧುನೀಕರಣಕ್ಕೆ ಸಚಿವ ಸಂಪುಟ ಅನುಮೋದನೆ. ಹಲವು ಕೆರೆಗಳಿಗೆ ನೀರು ತುಂಬಿಸುವ ನಿರ್ಣಯಕ್ಕೆ ಸಮ್ಮತಿ. ಸಚಿವ ಜೆಸಿ ಮಾಧುಸ್ವಾಮಿ. ಎಚ್ಎಎಲ್ನಿಂದ 83 ತೇಜಸ್ ಹಗುರ ಯುದ್ಧ ವಿಮಾನ ಸೇರಿ 48,000 ಕೋಟಿ ರೂಪಾಯಿ ಮೊತ್ತದ ದೇಶೀಯ ಶಸ್ತ್ರಾಸ್ತ್ರಗಳ ಖರೀದಿ. ಸಚಿವ ರಾಜನಾಥ್ ಸಿಂಗ್. ಹಾಗೂ ರೈತರ ಅಭ್ಯುದಯಕ್ಕೆ ಕೇಂದ್ರದಿಂದ ಹಲವು ಯೋಜನೆ ಜಾರಿ. ಉಪಗ್ರಹ ಬಳಕೆಯಿಂದ ಬೆಳೆಗಳ ಸಮೀಕ್ಷೆಗೆ ರಾಜ್ಯ ಸರ್ಕಾರಗಳೊಂದಿಗೆ ಸಮಾಲೋಚನೆ. ಸಚಿವ ನರೇಂದ್ರ ಸಿಂಗ್ ತೋಮರ್. ವಾರ್ತೆಗಳ ವಿವರ. 3 ವಿಧಾನ ಪರಿಷತ್ ಸದಸ್ಯರು ಸೇರಿದಂತೆ ಒಟ್ಟು 7 ಮಂದಿ ಶಾಸಕರನ್ನು ಸಂಪುಟಕ್ಕೆ ಸೇರ್ಪಡೆ ಮಾಡಿಕೊಳ್ಳುವ ಮೂಲಕ ಮುಖ್ಯಮಂತ್ರಿ ಬಿಎಸ್ ಯಡಿಯೂರಪ್ಪ ತಮ್ಮ ಸಚಿವ ಸಂಪುಟವನ್ನು ಇಂದು ವಿಸ್ತರಣೆ ಮಾಡಿದ್ದಾರೆ. ಇದರಿಂದ ಪೂರ್ಣ ಪ್ರಮಾಣದ ಸಚಿವ ಸಂಪುಟ ಅಸ್ತಿತ್ವಕ್ಕೆ ಬಂದಂತಾಗಿದೆ. ರಾಜಭವನದ ಗಾಜಿನ ಮನೆಯಲ್ಲಿ ನಡೆದ ಸಮಾರಂಭದಲ್ಲಿ ವಿಧಾನಸಭೆ ಸದಸ್ಯರಾದ ಉಮೇಶ್ ಕತ್ತಿ, ಅರವಿಂದ ಲಿಂಬಾವಳಿ, ಮುರುಗೇಶ್ ನಿರಾಣಿ ಹಾಗೂ ಎಸ್ ಅಂಗಾರ, ವಿಧಾನ ಪರಿಷತ್ ಸದಸ್ಯರಾದ ಎಂಟಿಬಿ ನಾಗರಾಜ್, ಸಿಪಿ ಯೋಗೇಶ್ವರ್ ಹಾಗೂ ಆರ್ ಶಂಕರ್ ಸಂಪುಟ ದರ್ಜೆ ಸಚಿವರಾಗಿ ಪ್ರಮಾಣ ವಚನ ಸ್ವೀಕರಿಸಿದರು. ನೂತನ ಸಚಿವರಿಗೆ ರಾಜ್ಯಪಾಲ ವಜುಭಾಯಿ ವಾಲಾ ಅವರು ಅಧಿಕಾರ ಮತ್ತು ಗೌಪ್ಯತೆ ಪ್ರಮಾಣ ವಚನ ಬೋಧಿಸಿದರು. ಮೊದಲಿಗೆ ಉಮೇಶ್ ಕತ್ತಿ ಮತ್ತು ಮುರುಗೇಶ್ ರುದ್ರಪ್ಪ ನಿರಾಣಿ ದೇವರ ಮತ್ತು ರೈತರ ಹೆಸರಿನಲ್ಲಿ ಪ್ರಮಾಣ ವಚನ ಸ್ವೀಕರಿಸಿದರೆ, ಅರವಿಂದ ಲಿಂಬಾವಳಿ, ಎಂಟಿಬಿ ನಾಗರಾಜ್, ಆರ್ ಶಂಕರ್, ಸಿಪಿ ಯೋಗೇಶ್ವರ್ ಮತ್ತು ಎಸ್ ಅಂಗಾರ ದೇವರ ಹೆಸರಿನಲ್ಲಿ ಪ್ರಮಾಣ ವಚನ ಸ್ವೀಕರಿಸಿದರು. ರಾಜ್ಯ ಬಿಜೆಪಿ ಉಸ್ತುವಾರಿ ಅರುಣ್ ಸಿಂಗ್, ಪಕ್ಷದ ರಾಜ್ಯಾಧ್ಯಕ್ಷ ನಳಿನ್ ಕುಮಾರ್ ಕಟೀಲ್ ಸೇರಿದಂತೆ ಯಡಿಯೂರಪ್ಪ ಸಂಪುಟದ ಬಹುತೇಕ ಸದಸ್ಯರು ಹಾಗೂ ಶಾಸಕರು ಮತ್ತಿತರ ಮುಖಂಡರು ಉಪಸ್ಥಿತರಿದ್ದರು. ನಾನು ಕಾನೂನಿನ ಮೂಲಕ ಸ್ಥಾಪಿತವಾದ ಭಾರತದ ಸಂವಿಧಾನದ ವಿಷಯದಲ್ಲಿ ನಿಜವಾದ ಶ್ರದ್ಧೆ ಮತ್ತು ನಿಷ್ಠೆಯನ್ನು ಹೊಂದುತ್ತೇನೆಂದು ಭಾರತದ ಸಂವಿಧಾನ ವಿಷಯದಲ್ಲಿ ನಿಜವಾದ ಶ್ರದ್ಧೆ ಮತ್ತು ನಿಷ್ಠೆಯನ್ನು ಎಂಬ ಹೆಸರಿನ ನಾನು ಕಾನೂನಿನ ಮೂಲಕ ಸ್ಥಾಪಿತವಾದ ಭಾರತದ ಸಂವಿಧಾನದ ವಿಷಯದಲ್ಲಿ ಶ್ರದ್ಧೆ ಮತ್ತು ನಿಷ್ಠೆಯನ್ನು ಹೊಂದಿರುತ್ತೇನೆಂದು ನಾನು ಭಾರತದ ಸಾರ್ವಭೌಮತ್ವವನ್ನು ಮತ್ತು ಅಖಂಡತೆಯನ್ನು ಎತ್ತಿ ಹಿಡಿಯುತ್ತೇನೆಂದು ಮುಖ್ಯಮಂತ್ರಿ ಬಿಎಸ್ ಯಡಿಯೂರಪ್ಪ ನೇತೃತ್ವದಲ್ಲಿ ಇಂದು ನಡೆದ ಸಚಿವ ಸಂಪುಟ ಸಭೆಯಲ್ಲಿ ಖಾಸಗಿ ಸಹಭಾಗಿತ್ವದಲ್ಲಿ ರಾಜ್ಯದ 150 ಐಟಿಐ ಕಾಲೇಜುಗಳನ್ನು ಆಧುನೀಕರಣಗೊಳಿಸಲು ನಿರ್ಣಯ ಕೈಗೊಳ್ಳಲಾಗಿದೆ ಎಂದು ಕಾನೂನು ಮತ್ತು ಸಂಸದೀಯ ವ್ಯವಹಾರಗಳ ಸಚಿವ ಜೆಸಿ ಮಾಧುಸ್ವಾಮಿ ಬೆಂಗಳೂರಿನಲ್ಲಿಂದು ತಿಳಿಸಿದ್ದಾರೆ. ಸುದ್ದಿಗಾರರೊಂದಿಗೆ ಅವರು 270 ಐಟಿಐಗಳ ಪೈಕಿ 150 ಐಟಿಐಗಳನ್ನು 4,636 ಕೋಟಿ ರೂಪಾಯಿ ವೆಚ್ಚದಲ್ಲಿ ಮೇಲ್ದರ್ಜೆಗೇರಿಸಲು ತೀರ್ಮಾನಿಸಲಾಗಿದೆ. ಇದರಲ್ಲಿ ಶೇಕಡಾ 88% ವೆಚ್ಚವನ್ನು ಖಾಸಗಿ ಸಂಸ್ಥೆ ಭರಿಸಲಿದ್ದು, ಉಳಿದ ಶೇಕಡಾ 12% ಹಣವನ್ನು ರಾಜ್ಯ ಸರ್ಕಾರ ನೀಡಲಿದೆ ಎಂದರು. ಪೊಲೀಸ್ ಗೃಹ ಯೋಜನೆಯಡಿ 2025ರ ವೇಳೆಗೆ ಸುಮಾರು 10,000 ವಸತಿ ಗೃಹಗಳನ್ನು ನಿರ್ಮಿಸಲು 2,000 ಕೋಟಿ ರೂಪಾಯಿ ಒದಗಿಸಲು ಸಮ್ಮತಿ ಸೂಚಿಸಲಾಗಿದೆ. ತುಮಕೂರು ಜಿಲ್ಲೆ ತಿಪಟೂರು ತಾಲೂಕಿನ 96 ಕೆರೆಗಳಿಗೆ ನೀರು ತುಂಬಿಸಲು ಸಣ್ಣ ನೀರಾವರಿ ಇಲಾಖೆಗೆ 200 ಕೋಟಿ ರೂಪಾಯಿ ನೀಡಲು ನಿರ್ಣಯಿಸಲಾಗಿದೆ ಎಂದು ಮಾಹಿತಿ ನೀಡಿದರು. ಒಟ್ಟು 270 ITIs ಇದೆ ರಾಜ್ಯದಲ್ಲಿ. 150 ಮಾಡಿದ್ದೀವಿ. ಟಾಟಾ ಟೆಕ್ನಾಲಜೀಸ್ನವರು ಈ ಕಾರ್ಯಕ್ರಮದಲ್ಲಿ ನಮಗೆ ಭಾಳ ಸಹಾಯ ಮಾಡಿ 88% ಶೇರ್ ಮಾಡ್ತಾ ಇದ್ದಾರೆ. ಅವರು 88% ಆಗ್ತಾರೆ, ನಾವು ರೆಸ್ಟ್ ಆಫ್ ದಿ ಅಮೌಂಟ್ ಆಗ್ತಾರೆ. ಹೌದು, 220 crores ಒಟ್ಟು, ಅದು ರಿಪೇರಿ ಎಲ್ಲ ಸೇರಿ. ಪೊಲೀಸ್ ಗೃಹ ಯೋಜನೆ 2025 ಅಂತ ಹೇಳಿ 5 ವರ್ಷದ ಅವಧಿನಲ್ಲಿ ಸುಮಾರು 9,524 ಪೊಲೀಸ್ ಕಾನ್ಸ್ಟೇಬಲ್ಗಳು ಮತ್ತು 510 ಪೊಲೀಸ್ ಸಬ್ ಇನ್ಸ್ಪೆಕ್ಟರ್ಗೆ ಒಟ್ಟು 10,034 ವಸತಿ ಗೃಹ ನಿರ್ಮಾಣ ಮಾಡಲಿಕ್ಕೆ
2,000 ಕೋಟಿ ರೂಪಾಯಿಗೆ ನಾವು ಇವತ್ತು ಆಡಳಿತಾತ್ಮಕ ಅನುಮೋದನೆ ನೀಡಿದ್ದೀವಿ. ಇದು 5 ಇಯರ್ಸಲ್ಲಿ ಸ್ಪ್ರೆಡ್ ಓವರ್ ಆಗೋಂಥ ಯೋಜನೆ. 10,34 ರೆಸಿಡೆನ್ಷಿಯಲ್ ಕ್ವಾರ್ಟರ್ಸನ್ನು ಕಟ್ತಾ ಇದ್ದೀವಿ ನಾವು ಮುಂಬರೋ ಕಾಲದಲ್ಲಿ. 10,034 2,000 ಕ್ರೋರ್ಸನ್ನು ಪ್ರೊಜೆಕ್ಟ್ ಮಾಡಿ 5 ವರ್ಷಕ್ಕೆ ಸ್ಪ್ರೆಡ್ ಓವರ್ ಮಾಡಿದ್ದೀವಿ. ನೆಕ್ಸ್ಟ್ ಚಿತ್ರದುರ್ಗದ ಮುರುಘಾ ಮಠದಲ್ಲಿ 325 ಅಡಿ ಎತ್ತರದ ಕಂಚಿನ ಬಸವೇಶ್ವರ ಪುತ್ಥಳಿ ನಿರ್ಮಿಸಲು ಹಿಂದಿನ ಸರ್ಕಾರ ನೀಡಿದ್ದ 20 ಕೋಟಿಗೆ ಉಳಿದ 5 ಕೋಟಿ ರೂಪಾಯಿ ನೀಡಲಾಗುವುದು. ಕರ್ನಾಟಕ ರಾಜ್ಯ ವಿಕಲಚೇತನ ಹಾಗೂ ಹಿರಿಯ ನಾಗರಿಕರ ಸಬಲೀಕರಣ ಇಲಾಖೆಯಡಿ ವಿಕಲಚೇತನರನ್ನು ಪ್ರೋತ್ಸಾಹಿಸುವ ಉದ್ದೇಶದಿಂದ ವೃಂದ ನೇಮಕಾತಿಗೆ ತಿದ್ದುಪಡಿ ತರಲು ನಿರ್ಧರಿಸಲಾಗಿದೆ ಎಂದರು. ಬಾಲಗಂಗಾಧರನಾಥ ಸ್ವಾಮಿಯವರ ಹುಟ್ಟೂರು ರಾಮನಗರ ಜಿಲ್ಲೆ ಬಿಡದಿ ಬಳಿಯ ಬಾನಂದೂರು ಗ್ರಾಮದಲ್ಲಿ ಸಾಂಸ್ಕೃತಿಕ ಮತ್ತು ಪಾರಂಪರಿಕ ಕೇಂದ್ರ ನಿರ್ಮಿಸಲು 25 ಕೋಟಿ ರೂಪಾಯಿ ಒದಗಿಸಲು ಸಮ್ಮತಿ ನೀಡಲಾಯಿತು ಎಂದು ತಿಳಿಸಿದರು. 200 ಕೋಟಿ ರೂಪಾಯಿಗೆ ಮೈನರ್ ಇರಿಗೇಷನ್ ಡಿಪಾರ್ಟ್ಮೆಂಟ್ಗೆ ಅನುಮೋದನೆ ನೀಡಿದ್ದೀವಿ. ಬೆಂಗಳೂರಿನಲ್ಲಿಂದು ನಡೆದ ಬಿಜೆಪಿಯ ಜನಸೇವಕ ಸಮಾವೇಶದ ಸಮಾರೋಪ ಸಮಾರಂಭದಲ್ಲಿ ಮುಖ್ಯಮಂತ್ರಿ ಬಿಎಸ್ ಯಡಿಯೂರಪ್ಪ, ಬಿಜೆಪಿ ರಾಜ್ಯ ಉಸ್ತುವಾರಿ ಅರುಣ್ ಸಿಂಗ್, ಪಕ್ಷದ ರಾಜ್ಯಾಧ್ಯಕ್ಷ ನಳಿನ್ ಕುಮಾರ್ ಕಟೀಲ್, ಉಪಮುಖ್ಯಮಂತ್ರಿ ಡಾಕ್ಟರ್ ಸಿಎನ್ ಅಶ್ವತ್ಥನಾರಾಯಣ ಸೇರಿದಂತೆ ಸಚಿವರು, ಶಾಸಕರು, ಸಂಸದರು ಹಾಗೂ ಪದಾಧಿಕಾರಿಗಳು ಪಾಲ್ಗೊಂಡಿದ್ದರು. ಕಾರ್ಯಕ್ರಮದಲ್ಲಿ ಬಿಎಸ್ ಯಡಿಯೂರಪ್ಪ, ದೇಶದ ಸರ್ವಾಂಗೀಣ ಅಭಿವೃದ್ಧಿಗೆ ಪ್ರಧಾನಿ ನರೇಂದ್ರ ಮೋದಿ ಅವಿರತವಾಗಿ ಶ್ರಮಿಸುತ್ತಿದ್ದಾರೆ. ಕರ್ನಾಟಕದಲ್ಲಿ ಬಿಜೆಪಿಯನ್ನು ಮತ್ತಷ್ಟು ಬಲಿಷ್ಠಗೊಳಿಸಲು ಕಾರ್ಯಕರ್ತರು ಹಾಗೂ ಪದಾಧಿಕಾರಿಗಳು ಶ್ರಮಿಸಬೇಕು ಎಂದರು. ಇಡೀ ಜಗತ್ತಿಗೆ ಮಾರ್ಗದರ್ಶನ ಮಾಡುವಂತ ನಾಯಕ ಯಾರಾದರೂ ಇದ್ರೆ ಅದು ಪ್ರಧಾನಿ ನರೇಂದ್ರ ಮೋದಿ ಅವರು ಅಂತೇಳಿ ಇಡೀ ಪ್ರಪಂಚ ಒಪ್ಕೊಂಡಿದ್ದ ತಾಯಿ ಆ ಪಕ್ಷದ ಸದಸ್ಯರು ನಾವು. ನಮ್ಮ ಕರ್ನಾಟಕದಲ್ಲಿ ಕಂದಾಯ ಸಚಿವ ಆರ್ ಅಶೋಕ, ರಾಜ್ಯ ಸರ್ಕಾರ ಎಲ್ಲಾ ವರ್ಗಗಳ ಶ್ರೇಯೋಭಿವೃದ್ಧಿಗೆ ವಿವಿಧ ಯೋಜನೆಗಳನ್ನು ಜಾರಿಗೆ ತಂದಿದೆ. ನಗರ ಪ್ರದೇಶಗಳಿಗೆ ಸೀಮಿತವಾದ ಪಕ್ಷ ಎನ್ನುವ ಅಪವಾದ ಈಗ ತಮ್ಮ ಪಕ್ಷಕ್ಕೆ ದೂರವಾಗಿದೆ ಎಂದು ಹೇಳಿದರು. ಬೆಂಗಳೂರು ಸುತ್ತಮುತ್ತ ಇರತಕ್ಕಂಥ ಜಿಲ್ಲೆಗಳಿಂದ ನಿಮ್ಮೆಲ್ಲರ ಸಹಕಾರದಿಂದ ಪಕ್ಷ ಇನ್ನು ಮುಂದೆ ಬಿಜೆಪಿಯನ್ನ ನಗರ ಪ್ರದೇಶದ ಪಕ್ಷ ಅಂತ ಯಾರು ಹೇಳಕ್ ಸಾಧ್ಯನೇ ಇಲ್ಲ. ಕರ್ನಾಟಕದಲ್ಲಿ ಸಹಕಾರ ಸಚಿವ ಎಸ್.ಟಿ. ಸೋಮಶೇಖರ್, ರಾಜ್ಯದ 30 ಜಿಲ್ಲೆಗಳಲ್ಲಿ ಸಮಾವೇಶಗಳ ಮೂಲಕ ಪಕ್ಷದ ಸಂಘಟನೆಗೆ ಒತ್ತು ನೀಡಲಾಗಿದೆ ಎಂದು ತಿಳಿಸಿದರು. ಗೆಲ್ಲಬೇಕು ಅಂತಕ್ಕಂಥ ದೃಷ್ಟಿಯಿಂದ ಸುಮಾರು 30 ಜಿಲ್ಲೆಗೆ ಪ್ರವಾಸವನ್ನು ಮಾಡಿ ಹುರಿದುಂಬಿಸುವ ಮುಖಾಂತರ ಕರ್ನಾಟಕ ರಾಜ್ಯದಲ್ಲಿ ಭಾರತೀಯ ಜನತಾ ಪಕ್ಷದ ಬೆಂಬಲಿತ ಬಿಜೆಪಿ ಕಾರ್ಯಕರ್ತರು ಮೊದಲರಾಗಿದ್ದಾರೆ ಅಂತಕ್ಕಂಥ ಇವತ್ತು ಕರ್ನಾಟಕ ರಾಜ್ಯಕ್ಕೆ ತೋರಿಸಿಕೊಟ್ಟಂತವರು ಭಾರತೀಯ ಜನತಾ ಪಕ್ಷ. ಬಿಜೆಪಿ ವತಿಯಿಂದ ಮಂಡ್ಯ ನಗರದ ಬಾಲಗಂಗಾಧರ ಸಮುದಾಯ ಭವನದಲ್ಲಿಂದು ಜನಸೇವಕ ಸಮಾವೇಶ ಹಮ್ಮಿಕೊಳ್ಳಲಾಗಿತ್ತು. ಸಮಾವೇಶದಲ್ಲಿ ಸಚಿವ ಎಸ್.ಟಿ. ಸೋಮಶೇಖರ್, ನಾರಾಯಣಗೌಡ, ಸಂಸದ ಪ್ರತಾಪ್ ಸಿಂಹ ಮತ್ತಿತರರು ಉಪಸ್ಥಿತರಿದ್ದರು. ಈ ವೇಳೆ ಬಿಜೆಪಿ ರಾಜ್ಯಾಧ್ಯಕ್ಷ ನಳಿನ್ ಕುಮಾರ್ ಕಟೀಲ್, ಬಿಜೆಪಿ ಪಕ್ಷದಲ್ಲಿ ನಾಯಕತ್ವದ ಯಾವುದೇ ಗೊಂದಲ ಇಲ್ಲ, ವಿರೋಧ ಪಕ್ಷಗಳ ಹೇಳಿಕೆಯಲ್ಲಿ ಯಾವುದೇ ಹುರುಳಿಲ್ಲ ಎಂದರು. ಮುಂದಿನ ದಿನಗಳಲ್ಲಿ ಎಲ್ಲ ಜಿಲ್ಲೆಗಳಲ್ಲೂ ಬಿಜೆಪಿ ತನ್ನ ಶಕ್ತಿಯನ್ನು ಹೆಚ್ಚಿಸಿಕೊಳ್ಳಲಿದೆ. ಮುಂಬರುವ ವಿಧಾನಸಭಾ ಚುನಾವಣೆಯಲ್ಲಿ 150ಕ್ಕೂ ಹೆಚ್ಚು ಕ್ಷೇತ್ರಗಳಲ್ಲಿ ಬಿಜೆಪಿ ಗೆಲುವು ಸಾಧಿಸಲಿದೆ ಎಂದು ತಿಳಿಸಿದರು. ಇವತ್ತು ಇಡೀ ರಾಜ್ಯದಲ್ಲಿ ಭಾರತೀಯ ಜನತಾ ಪಾರ್ಟಿಯ ಪರವಾಗಿರ್ತಕ್ಕಂಥ ಗಾಳಿ ಬರ್ತಾ ಇದೆ. ಆ ಬಿರುಗಾಳಿಗೆ ಕಾಂಗ್ರೆಸ್ ಅನ್ನತಕ್ಕಂಥ ಪಕ್ಷ ಅರಬ್ಬಿ ಸಮುದ್ರದ ಒಳಗೆ ಮುಳುಗ್ತಾ ಇದೆ. ಇದೇ 16ರಿಂದ ರಾಜ್ಯದಲ್ಲಿ ಕೋವಿಡ್-19 ಲಸಿಕೆ ಅಭಿಯಾನ ಆರಂಭವಾಗಲಿದ್ದು, ಇದಕ್ಕೆ ಎಲ್ಲ ರೀತಿಯ ಪೂರ್ವಸಿದ್ಧತೆಗಳನ್ನು ಮಾಡಿಕೊಳ್ಳಲಾಗಿದೆ. ರಾಜ್ಯಕ್ಕೆ ಈಗಾಗಲೇ ಪೂರೈಕೆಯಾಗಿರುವ ಲಸಿಕೆಗಳನ್ನು ಜಿಲ್ಲಾ ಕೇಂದ್ರಗಳಿಗೆ ಪೂರೈಕೆ ಮಾಡುವ ಪ್ರಕ್ರಿಯೆ ಪ್ರಾರಂಭವಾಗಿದೆ ಎಂದು ಆರೋಗ್ಯ ಮತ್ತು ವೈದ್ಯಕೀಯ ಶಿಕ್ಷಣ ಸಚಿವ ಡಾಕ್ಟರ್ ಕೆ. ಸುಧಾಕರ್ ಬೆಂಗಳೂರಿನಲ್ಲಿಂದು ಹೇಳಿದ್ದಾರೆ. ರಾಜ್ಯದಲ್ಲಿ ಕೋವ್ಯಾಕ್ಸಿನ್ ಹಾಗೂ ಕೋವಿಶೀಲ್ಡ್ ಲಸಿಕೆಗಳನ್ನು ನೀಡಲಾಗುವುದು. ಕೋವ್ಯಾಕ್ಸಿನ್ ಲಸಿಕೆಗಳ 20,000 ಡೋಸ್ ರಾಜ್ಯಕ್ಕೆ ಶೀಘ್ರ ಪೂರೈಕೆಯಾಗಲಿದೆ. ಯಾವ ಜಿಲ್ಲೆಗಳಿಗೆ ಎಷ್ಟು ಹಾಗೂ ಯಾವ ಸಿಬ್ಬಂದಿಗೆ ಲಸಿಕೆ ನೀಡಬೇಕು ಎಂಬ ಬಗ್ಗೆ ಕೇಂದ್ರ ಸರ್ಕಾರ ಸೂಚನೆ ನೀಡಿದೆ ಎಂದರು. ಕೋವ್ಯಾಕ್ಸಿನ್ನ 1 ವೈಲ್ನಲ್ಲಿ 10 ml, ಕೋವಿಶೀಲ್ಡ್ನ 1 ವೈಲ್ನಲ್ಲಿ 5 ml ಇದೆ. ಕೋವ್ಯಾಕ್ಸಿನ್ನ 1 ವೈಲ್ನಿಂದ 20 ಮಂದಿಗೆ ಲಸಿಕೆ ನೀಡಬಹುದು. ಆದರೆ
ಲಸಿಕೆ ಪಡೆಯುವವರಿಗೆ ಯಾವುದೇ ಆಯ್ಕೆ ಇರುವುದಿಲ್ಲ ಎಂದು ತಿಳಿಸಿದರು. ಇದೇ 17ರಂದು ಬೆಳಗಾವಿಯಲ್ಲಿ ಜನಸೇವಕ ಸಮಾವೇಶ ನಡೆಯುವ ಹಿನ್ನೆಲೆಯಲ್ಲಿ ಜಲಸಂಪನ್ಮೂಲ ಸಚಿವ ರಮೇಶ್ ಜಾರಕಿಹೊಳಿ ಜಿಲ್ಲಾ ಕ್ರೀಡಾಂಗಣದಲ್ಲಿ ನಡೆಯುತ್ತಿರುವ ಸಿದ್ಧತೆಯನ್ನು ಪರಿಶೀಲನೆ ನಡೆಸಿದರು. ಬಳಿಕ ಸುದ್ದಿಗಾರರೊಂದಿಗೆ ಅವರು, ಕೇಂದ್ರ ಗೃಹ ಸಚಿವ ಅಮಿತ್ ಶಾ ಅವರು ಸಮಾವೇಶದಲ್ಲಿ ಪಾಲ್ಗೊಳ್ಳಲಿದ್ದು ಹೆಚ್ಚಿನ ಸಿದ್ಧತಾ ಕ್ರಮಗಳನ್ನು ಕೈಗೊಳ್ಳಲಾಗಿದೆ. ಸುಮಾರು 3 ರಿಂದ 4 ಲಕ್ಷ ಜನರು ಪಾಲ್ಗೊಳ್ಳಲಿದ್ದಾರೆ. ಅಲ್ಲದೆ ಪಕ್ಷದ ಸಚಿವರು, ಸಂಸದರು, ಶಾಸಕರೆಲ್ಲರೂ ಪಾಲ್ಗೊಳ್ಳಲಿದ್ದಾರೆ. ಸಮಾವೇಶದಿಂದ ಉತ್ತರ ಕರ್ನಾಟಕ ಭಾಗದಲ್ಲಿ ಮುಂದೆ ನಡೆಯಲಿರುವ ಚುನಾವಣೆಗಳಲ್ಲಿ ಪಕ್ಷದ ಶಕ್ತಿ ಹೆಚ್ಚಲಿದೆ ಎಂದು ತಿಳಿಸಿದರು. ಉಮೇಶ್ ಕತ್ತಿಯವರಿಗೆ ಸಚಿವ ಸ್ಥಾನ ದೊರೆತಿರುವುದು ಸಂತಸದ ವಿಚಾರ. ಉಳಿದವರಿಗೂ ಸ್ಥಾನಮಾನ ಸಿಗಬೇಕು. ಇದಕ್ಕೆ ಅಡ್ಡಿಯಾಗಿರುವ ಕಾನೂನು ತೊಡಕುಗಳನ್ನು ನಿವಾರಣೆ ಮಾಡಿಕೊಳ್ಳಲಾಗುವುದು ಎಂದು ಅವರು ಅಭಿಪ್ರಾಯಪಟ್ಟರು. ಬಳ್ಳಾರಿ ಜಿಲ್ಲೆಯನ್ನು ಏಕಾಏಕಿ ಹಾಗೂ ಅವೈಜ್ಞಾನಿಕವಾಗಿ ವಿಭಜನೆ ಮಾಡಲು ಮುಂದಾಗಿರುವ ಸರ್ಕಾರದ ಧೋರಣೆಯನ್ನು ಅಖಂಡ ಬಳ್ಳಾರಿ ಜಿಲ್ಲಾ ಹೋರಾಟ ಸಮಿತಿ ತೀವ್ರವಾಗಿ ವಿರೋಧಿಸಿದೆ. ಸಮಿತಿಯ ಹೋರಾಟಕ್ಕೆ ಬೆಂಬಲವಾಗಿ ನಿಂತಿರುವ ಸಂಸದ ಎಲ್ ಹನುಮಂತಯ್ಯ, ಯಾವುದೇ ಕಾರಣಕ್ಕೂ ಬಳ್ಳಾರಿ ಜಿಲ್ಲೆಯನ್ನು ವಿಭಜನೆ ಮಾಡಬಾರದು. ಕೇವಲ ರಾಜಕೀಯ ಒತ್ತಡಕ್ಕೆ ಮಣಿದು ವಿಭಜನೆ ಮಾಡಿದರೆ ಜಿಲ್ಲೆಯಲ್ಲಿ ಆರ್ಥಿಕ ಅಸಮತೋಲನ ಉಂಟಾಗಲಿದೆ. ಜಿಲ್ಲೆಯ ಬಹುತೇಕ ಶಾಸಕರು ವಿಭಜನೆ ವಿರುದ್ಧವಾಗಿದ್ದಾರೆ ಎಂದರು. ಸಮತೋಲನವನ್ನು ಕೂಡ ಕಾಪಾಡಿಕೊಳ್ಳುವುದು, ಅದು ಮೈನಿಂದ ಬರ್ತಕ್ಕಂಥ ಹಣವನ್ನ ಎಲ್ಲ ತಾಲೂಕುಗಳಿಗೆ ಅದರ ಅಭಿವೃದ್ಧಿಗಾಗಿ ಬಳಸ್ತಕ್ಕಂಥದ್ದು ಜಿಲ್ಲೆ ವಿಭಜನೆ ಆದ್ಮೇಲೆ ಸಾಧ್ಯ ಆಗೋದಿಲ್ಲ. ಯಾವುದೇ ಸಂದರ್ಭದಲ್ಲಿ ತುರ್ತು ಅಂದ್ರೆ ತನಗೆ ಯಾವುದೋ ರಾಜಕೀಯ ಅನುಕೂಲವಾಗ್ತದೆ ಅನ್ನುವ ಒಂದೇ ಒಂದು ಕಾರಣದಿಂದ ಇಂಥ ತೀರ್ಮಾನವನ್ನ ಕೈಗೊಳ್ಳಬಾರದು ಅಂತ ಹೇಳಿ ನಾವೆಲ್ಲರೂ ಒಕ್ಕೊರಲಿಂದ ಒತ್ತಾಯ ಮಾಡ್ತೇವೆ. ಮಾಜಿ ಸಂಸದ ವಿಎಸ್ ಉಗ್ರಪ್ಪ, ಬಳ್ಳಾರಿ ಜಿಲ್ಲೆಯನ್ನು ವಿಭಜನೆ ಮಾಡುವ ನಿರ್ಧಾರ ಸಂವಿಧಾನದ 371 ಕಲಂ ವಿರುದ್ಧವಾಗಿದೆ. ಅಭಿವೃದ್ಧಿ ನೆಪದಲ್ಲಿ ವಿಭಜನೆ ಮಾಡುವುದು ಸರಿಯಲ್ಲ. ಜಿಲ್ಲೆಗೆ ತನ್ನದೇ ಆದ ಐತಿಹಾಸಿಕ ಹಿನ್ನೆಲೆ ಇದ್ದು ಯಾವುದೇ ರೀತಿಯ ಅಧ್ಯಯನ ನಡೆಸದೆ ವಿಭಜಿಸಲು ಮುಂದಾಗಿರುವುದು ಜನರ ಆಶಯಕ್ಕೆ ವಿರುದ್ಧವಾಗಿದೆ ಎಂದು ಹೇಳಿದರು. ತೆಲುಗಿನ ಡಾಮಿನೇಷನ್ ಇರುವಂತ ಆಂಧ್ರಾಗೆ ಹೋಗಬೇಕು ಅಥವಾ ಕನ್ನಡದ ಕರ್ನಾಟಕಕ್ಕೆ ಹೋಗಬೇಕು ಅಂತೇಳಿ ಆ ಭಾಗದ ಜನ ಮತದಾನದ ಮೂಲಕ ತೀರ್ಮಾನ ಮಾಡಿ ಕನ್ನಡಕ್ಕೆ ಕರ್ನಾಟಕದಲ್ಲಿ ಉಳಿಯಬೇಕು ಅಂತೇಳಿ ಯಾವುದಾದ್ರೂ ಒಂದು ಜಿಲ್ಲೆ ಜನರ ತೀರ್ಪಿನ ಹಿನ್ನೆಲೆಯಲ್ಲಿ ಕರ್ನಾಟಕದಲ್ಲಿ ಇದೆ ಅಂತ ಹೇಳಿದ್ರೆ ಅದು ಬಳ್ಳಾರಿ ಅನ್ನೋದನ್ನ ಮಾನ್ಯ ಮುಖ್ಯಮಂತ್ರಿಗಳು ಅರ್ಥ ಮಾಡ್ಕೋಬೇಕು. ಈ ಜಿಲ್ಲೆಗೆ ಕೃಷ್ಣದೇವರಾಯರ ಕಾಲದಿಂದ ಹಿಡಿದು ಅಷ್ಟಾಕೆ ರಾಮಾಯಣದ ಕಾಲದಿಂದ ಹಿಡಿದು ತನ್ನದೇ ಆಗಿರ್ತಕ್ಕಂಥ ಐತಿಹಾಸಿಕವಾದಂಥ ಹಿನ್ನೆಲೆ ಇರತಕ್ಕಂಥ ಜಿಲ್ಲೆ. ಪ್ರಧಾನಿ ನರೇಂದ್ರ ಮೋದಿ ಅಧ್ಯಕ್ಷತೆಯಲ್ಲಿಂದು ನಡೆದ ರಕ್ಷಣಾ ಸಚಿವ ಸಂಪುಟ ಸಮಿತಿ ಸಭೆಯಲ್ಲಿ 48,000 ಕೋಟಿ ರೂಪಾಯಿ ಮೊತ್ತದ ದೇಶೀಯ ರಕ್ಷಣಾ ಖರೀದಿ ಒಪ್ಪಂದಕ್ಕೆ ಅನುಮೋದನೆ ನೀಡಲಾಗಿದೆ. ಈ ಕುರಿತು ಮಾಹಿತಿ ನೀಡಿದ ರಕ್ಷಣಾ ಸಚಿವ ರಾಜನಾಥ್ ಸಿಂಗ್, ಈ ಒಪ್ಪಂದವು ಭಾರತೀಯ ವಾಯುಪಡೆಯ ತೇಜಸ್ ಹಗುರ ಯುದ್ಧ ವಿಮಾನಗಳ ಸಂಖ್ಯೆಯನ್ನು ಹೆಚ್ಚಿಸಲಿದೆ. ರಕ್ಷಣಾ ಸಾಮಗ್ರಿಗಳಲ್ಲಿ ಸ್ವಾವಲಂಬನೆ ಸಾಧಿಸಲು ಇದು ನೆರವಾಗಲಿದ್ದು ದೇಶೀಯ ಖರೀದಿಯಲ್ಲಿ ಅತಿ ದೊಡ್ಡ ಮೊತ್ತದ ಖರೀದಿ ಇದಾಗಿದೆ. ಈ ಒಪ್ಪಂದದ ಮೂಲಕ ಎಚ್ಎಎಲ್ನಿಂದ 83 ತೇಜಸ್ ವಿಮಾನಗಳನ್ನು ಖರೀದಿಸಲಾಗುವುದು ಎಂದರು. ಕೋವಿಡ್ ಸಾಂಕ್ರಾಮಿಕ ವೇಳೆಯೂ ಕೃಷಿ ವಲಯ ದೇಶದ ಆರ್ಥಿಕತೆಗೆ ಮಹತ್ವದ ಕೊಡುಗೆ ನೀಡಿದೆ ಎಂದು ಕೇಂದ್ರ ಕೃಷಿ ಮತ್ತು ರೈತರ ಕಲ್ಯಾಣ ಸಚಿವ ನರೇಂದ್ರ ಸಿಂಗ್ ತೋಮರ್ ಹೇಳಿದ್ದಾರೆ. ಪ್ರಧಾನಮಂತ್ರಿ ಫಸಲ್ ಬಿಮಾ ಯೋಜನೆಗೆ ಇಂದು 5 ವರ್ಷ ತುಂಬಿದ ಸಂದರ್ಭದಲ್ಲಿ ಈ ಯೋಜನೆಯು ಕೇಂದ್ರ ಹಾಗೂ ರಾಜ್ಯಗಳ ಸಹಯೋಗದೊಂದಿಗೆ ಯಶಸ್ವಿಯಾಗಿ ಜಾರಿಯಾಗುತ್ತಿದೆ. ಇದಕ್ಕೆ ಬ್ಯಾಂಕುಗಳು ಮತ್ತು ವಿಮಾ ಕಂಪನಿಗಳು ಸಹಕರಿಸಿವೆ. ಬೆಳೆ ವಿಮೆಯ ಮಾಹಿತಿ ಎಲ್ಲ ರೈತರು ತಿಳಿಯಲು ಕ್ರಾಪ್ ಇನ್ಶೂರೆನ್ಸ್ ಆಪ್ ಅನಾವರಣಗೊಳಿಸಲಾಗಿದೆ. ಬೆಳೆಗಳ ಸಮೀಕ್ಷೆಗೆ ಉಪಗ್ರಹ ಬಳಕೆಗಾಗಿ ರಾಜ್ಯಗಳೊಂದಿಗೆ ಕೇಂದ್ರ ಸರ್ಕಾರ ಚರ್ಚಿಸಿದೆ ಎಂದರು. ಭಾರತ ಸದ್ಯ ಆಹಾರ ಸ್ವಾವಲಂಬನೆ ಸಾಧಿಸಿದೆ. ರೈತರು ಮತ್ತು ಕೃಷಿ ವಿಜ್ಞಾನಿಗಳ ಪರಿಶ್ರಮದಿಂದ ಇದು ಸಾಧ್ಯವಾಗಿದೆ. ದೇಶದಲ್ಲಿ ಕೃಷಿ ಉತ್ಪಾದನೆ ತೃಪ್ತಿಕರವಾಗಿದ್ದರೂ ಇದರ ಸಂಸ್ಕರಣೆಗೆ ಹೆಚ್ಚು ಗಮನ ಅಗತ್ಯವಾಗಿದೆ. ಸರ್ಕಾರ ಕೃಷಿ ವಲಯದಲ್ಲಿ ಕನಿಷ್ಠ ಬೆಂಬಲ ಬೆಲೆ ಏರಿಕೆ, ವಿಮಾ ಯೋಜನೆ ಮತ್ತಿತರ ಮಹತ್ವದ ಯೋಜನೆಗಳನ್ನು ರೂಪಿಸಿದೆ. ಆದರೂ ಪ್ರಾಕೃತಿಕ ಪರಿಣಾಮಗಳಿಂದ ಬೆಳೆಗಳು ಹಾನಿಗೊಳಗಾಗುತ್ತಿವೆ. ಈ ನಿಟ್ಟಿನಲ್ಲಿ ರೈತರಿಗೆ ಪ್ರಧಾನಮಂತ್ರಿ ಫಸಲ್ ಬಿಮಾ ಯೋಜನೆ ನೆರವಿಗೆ ಬಂದಿದೆ. ಪ್ರತಿ ವರ್ಷ 5 ಕೋಟಿ ರೈತರು ವಿಮಾ ಯೋಜನೆ ವ್ಯಾಪ್ತಿಗೆ ಒಳಪಡುತ್ತಿದ್ದಾರೆ.
ಈವರೆಗೆ 25 ಕೋಟಿ ರೈತರು ಯೋಜನೆಯ ಪ್ರಯೋಜನ ಪಡೆದಿದ್ದಾರೆ ಎಂದರು. कि देश का हर किसान इस योजना के कवर में आ पाए. अभी भी कई बार जब फसल का नुकसान हो जाता है, हम जैसे लोग क्षेत्र में जाते हैं तो उस समय किसान बोलता है कि हमको भी मुआवजा मिलना चाहिए, लेकिन वह किसान बीमित होता ही नहीं, तो उसको मुआवजा नहीं मिल पाता. जब पड़ोस के व्यक्ति को मिल जाता है तो उसको बड़ा दुख भी होता है, लेकिन वो जागरूकता की कमी के कारण बीमित होने की जो उसकी ललक होनी चाहिए उस दिशा में आगे नहीं बढ़ पाता. यद्यपि कंपनियों को यह कहा गया है कि कुछ अंश वो जागरूकता अभियान के लिए, प्रचार के लिए निर्धारित करें. ಕೃಷಿ ಕಾನೂನುಗಳ ಕುರಿತು ಸುಪ್ರೀಂ ಕೋರ್ಟ್ ಇಚ್ಛಿಸಿರುವಂತೆ ಮಾತುಕತೆಗಳಿಗೆ ಬಿಜೆಪಿ ಸಹ ಇಚ್ಛಿಸಿದೆ ಎಂದು ಪಕ್ಷದ ರಾಷ್ಟ್ರೀಯ ವಕ್ತಾರ ಸಂಬಿತ್ ಪಾತ್ರ ಹೇಳಿದ್ದಾರೆ. ದೆಹಲಿಯಲ್ಲಿಂದು ಅವರು ಯಾವುದೇ ವಿಷಯವನ್ನು ಮಾತುಕತೆ ಮತ್ತು ಚರ್ಚೆಗಳ ಮೂಲಕ ಎಲ್ಲರೂ ಸಮನ್ವಯತೆಯಿಂದ ಬಗೆಹರಿಸಿಕೊಳ್ಳುವುದು ಬಿಜೆಪಿ ಉದ್ದೇಶವಾಗಿದೆ. ಪ್ರಧಾನಿ ನರೇಂದ್ರ ಮೋದಿಯವರು ರೈತರು, ಬಡವರು ಮತ್ತು ಶೋಷಿತರ ಕಲ್ಯಾಣಕ್ಕೆ ಹಗಲಿರುಳು ಶ್ರಮಿಸುತ್ತಿದ್ದಾರೆ ಎಂದರು. और पूरे विश्व में हिंदुस्तान के नाम का चमक हो, यही भारतीय जनता पार्टी चाहती है. नरेंद्र मोदी जी भारत के मुख्य सेवक के रूप में आए हैं. जब से वो भारत के प्रधानमंत्री बने हैं तब से नरेंद्र मोदी जी का केवल एक ही उद्देश्य रहा है, और वो उद्देश्य है किसानों का उत्थान, गरीबों का उत्थान, शोषित मजलूमों का उत्थान, वंचित दलितों का उत्थान, मजदूरों का उत्थान. किस प्रकार 70 वर्षों से किसानों को जो अधिकारों से वंचित रखा गया था वह अधिकार किसान तक कैसे पहुंचे, किसान की आय दुगुनी कैसी हो, हर खेत तक पानी कैसे पहुंचे, हर बूंद पानी पर उपज ज्यादा कैसे हो, इन सब विषयों को लेकर नरेंद्र मोदी जी ने दिन रात काम किया है. ಕೋವಿಡ್-19 ಹಿನ್ನೆಲೆಯಲ್ಲಿ ಸ್ಥಗಿತಗೊಂಡಿದ್ದ ಕಂಟೈನ್ಮೆಂಟ್ ವಲಯಗಳಲ್ಲಿನ ಅಂಗನವಾಡಿ ಕೇಂದ್ರಗಳನ್ನು ತೆರೆಯುವ ಬಗ್ಗೆ ಇದೇ 31ರೊಳಗೆ ನಿರ್ಧಾರ ತೆಗೆದುಕೊಳ್ಳುವಂತೆ ಕೇಂದ್ರ ಸರ್ಕಾರಕ್ಕೆ ಸುಪ್ರೀಂ ಕೋರ್ಟ್ ಸೂಚಿಸಿದೆ. ಕೊರೋನಾ ಸಾಂಕ್ರಾಮಿಕದ ಹಿನ್ನೆಲೆಯಲ್ಲಿ ಘೋಷಿಸಲಾಗಿದ್ದ ಲಾಕ್ಡೌನ್ ಅನ್ನು ಸಂಪೂರ್ಣ ತೆರವುಗೊಳಿಸಲಾಗಿದೆ. ಶಾಲಾ ಕಾಲೇಜುಗಳು ಆರಂಭಗೊಂಡಿದ್ದು ಆರ್ಥಿಕ ಚಟುವಟಿಕೆಗಳು ಸಾವಕಾಶವಾಗಿ ಚೇತರಿಸಿಕೊಳ್ಳುತ್ತಿವೆ. ಆದರೆ ಕಂಟೈನ್ಮೆಂಟ್ ವಲಯಗಳಲ್ಲಿನ ಅಂಗನವಾಡಿ ಕೇಂದ್ರಗಳು ಇದುವರೆಗೂ ತೆರೆದಿಲ್ಲ. ಹಾಗಾಗಿ ಇದೇ 31ರೊಳಗೆ ಈ ಕುರಿತು ನಿರ್ಧಾರ ತೆಗೆದುಕೊಳ್ಳುವಂತೆ ಕೇಂದ್ರ ಸರ್ಕಾರಕ್ಕೆ ಸುಪ್ರೀಂ ಕೋರ್ಟ್ ಸೂಚನೆ ನೀಡಿದೆ. ಯಾವುದೇ ರಾಜ್ಯದಲ್ಲಿ ಅಥವಾ ಭಾಗದಲ್ಲಿ ಆಕಾಶವಾಣಿಯ ಯಾವುದೇ ಕೇಂದ್ರವನ್ನು ಮುಚ್ಚುವುದಿಲ್ಲ ಎಂದು ಪ್ರಸಾರ ಭಾರತಿ ಸ್ಪಷ್ಟಪಡಿಸಿದೆ. ದೇಶಾದ್ಯಂತ ಕೆಲ ಮಾಧ್ಯಮಗಳು ಆಕಾಶವಾಣಿ ಕೇಂದ್ರಗಳನ್ನು ಮುಚ್ಚುವುದಾಗಿ ಮಾಡಿರುವ ಸುಳ್ಳು ವರದಿಗಳನ್ನು ಗಂಭೀರವಾಗಿ ಪರಿಗಣಿಸಿರುವ ಪ್ರಸಾರ ಭಾರತಿ ಈ ವರದಿಗಳು ಆಧಾರರಹಿತವಾಗಿದೆ ಎಂದು ಸ್ಪಷ್ಟಪಡಿಸಿವೆ. ಯಾವುದೇ ರಾಜ್ಯ ಅಥವಾ ಕೇಂದ್ರಾಡಳಿತ ಪ್ರದೇಶದಲ್ಲಿ ಯಾವುದೇ ಆಕಾಶವಾಣಿ ಕೇಂದ್ರವನ್ನು ಕೆಳದರ್ಜೆಗೆ ಇಳಿಸುವುದಿಲ್ಲ. ಕೇಂದ್ರಗಳು ಸ್ಥಳೀಯ ಭಾಷೆ, ಸಾಮಾಜಿಕ, ಸಾಂಸ್ಕೃತಿಕ ಮತ್ತು ವೈವಿಧ್ಯ ಕಾರ್ಯಕ್ರಮಗಳನ್ನು ರೂಪಿಸಿ ಪ್ರಸಾರ ಮಾಡುವುದನ್ನು ಮುಂದುವರೆಸಲಿವೆ ಎಂದು ಪ್ರಸಾರ ಭಾರತಿ ಹೇಳಿದೆ. ಆಕಾಶವಾಣಿ ಜಾಲ ಬಲಪಡಿಸುವ ನಿಟ್ಟಿನಲ್ಲಿ ಅನೇಕ ಯೋಜನೆಗಳನ್ನು ಕೈಗೆತ್ತಿಕೊಳ್ಳುತ್ತಿರುವುದಾಗಿ ಪ್ರಸಾರ ಭಾರತಿ ತಿಳಿಸಿದೆ. ಹೊಸ ವರ್ಷದ ಮೊದಲ ಹಬ್ಬ ಮಕರ ಸಂಕ್ರಾಂತಿ ಆಚರಣೆಗೆ ದೇಶದೆಲ್ಲೆಡೆ ಸಂಭ್ರಮದ ಸಿದ್ಧತೆ ನಡೆಯುತ್ತಿದೆ. ಕೃಷಿಕರು ಭೂಮಿ ತಾಯಿಗೆ ಕೃತಜ್ಞತೆ ಸಲ್ಲಿಸಿ ಬೆಳೆಗಳನ್ನು ಪೂಜಿಸುವ ಸುಗ್ಗಿ ಹಬ್ಬ ಸಂಕ್ರಾಂತಿ. ಹಬ್ಬದ ಅಂಗವಾಗಿ ಮಾರುಕಟ್ಟೆಗಳಲ್ಲಿ ಖರೀದಿ ಭರಾಟೆ ಜೋರಾಗಿದೆ. ಎಳ್ಳು, ಬೆಲ್ಲ, ಕಬ್ಬು, ಬಾಳೆಹಣ್ಣು, ಹೂವು ಖರೀದಿಯಲ್ಲಿ ಜನರು ನಿರತರಾಗಿದ್ದಾರೆ. ಸೂರ್ಯ ಮಕರ ರಾಶಿಗೆ ಪ್ರವೇಶಿಸುವ ಸಂದರ್ಭವಾದ ಉತ್ತರಾಯಣ ಪುಣ್ಯಕಾಲವನ್ನು ಭಾರತ ಹಾಗೂ ನೇಪಾಳದಲ್ಲಿ ಸಡಗರದಿಂದ ಆಚರಿಸಲಾಗುತ್ತದೆ. ದೇಶದ ವಿವಿಧ ರಾಜ್ಯಗಳಲ್ಲಿ ಬೇರೆ ಬೇರೆ ಹೆಸರುಗಳಿಂದ ಈ ಹಬ್ಬದ ಆಚರಣೆ ರೂಢಿಯಲ್ಲಿದೆ. ಅಸ್ಸಾಂನಲ್ಲಿ ಮಾಘಬಿಹು, ಪಂಜಾಬ್ನಲ್ಲಿ ಮಾಘಿ ಲೋಹರಿ, ಮಧ್ಯ ಭಾರತದಲ್ಲಿ ಸುಕ್ರತ್, ತಮಿಳುನಾಡಿನಲ್ಲಿ ಪೊಂಗಲ್, ಉತ್ತರಾಖಂಡ್ನಲ್ಲಿ ಗುಗುಟಿ ಎಂದು ಕರೆದರೆ ಕರ್ನಾಟಕ, ಒಡಿಶಾ, ಮಹಾರಾಷ್ಟ್ರ, ಗೋವಾ, ಪಶ್ಚಿಮ ಬಂಗಾಳ, ಉತ್ತರ ಪ್ರದೇಶಗಳಲ್ಲಿ ಮಕರ ಸಂಕ್ರಾಂತಿ ಎಂಬ ಹೆಸರಿನಿಂದ ಹಬ್ಬ ಆಚರಿಸಲಾಗುತ್ತದೆ. ಜನರು ಹೊಸ ಬಟ್ಟೆ ತೊಟ್ಟು, ತಳಿರು ತೋರಣ, ರಂಗವಲ್ಲಿಗಳಿಂದ ಮನೆಗಳನ್ನು ಅಲಂಕರಿಸಿ ಪೊಂಗಲ್ ತಯಾರಿಸಿ ಹಬ್ಬ ಆಚರಿಸುತ್ತಾರೆ. ಸಂಕ್ರಾಂತಿಯಲ್ಲಿ ಎಳ್ಳು, ಬೆಲ್ಲ ಹಂಚಿ ಶುಭ ಹಾರೈಸುವ ಸಂಪ್ರದಾಯ ರೂಢಿಯಲ್ಲಿದೆ.
ಹಳ್ಳಿಗಳಲ್ಲಿ ತಮ್ಮ ರಾಸುಗಳಿಗೆ ಅಲಂಕಾರ ಮಾಡಿ ಕಿಚ್ಚು ಹಾಯಿಸುವ ಸಂಭ್ರಮ ಸಾಮಾನ್ಯ. ಇನ್ನು ಕೆಲವೆಡೆ ಹೆಣ್ಣು ಮಕ್ಕಳು ಜೋಕಾಲಿ ಆಡುವ ಸಂಪ್ರದಾಯವನ್ನು ಕಾಣಬಹುದು. ದೇವಾಲಯಗಳಲ್ಲಿ ಹಬ್ಬದ ಅಂಗವಾಗಿ ವಿಶೇಷ ಅಲಂಕಾರ, ಪೂಜೆ ನೆರವೇರಿಸಲಾಗುತ್ತದೆ. आज के दिन आग में तिल, गुड़, गज्जक, रेवड़ी और मूंगफली चढ़ाने का रिवाज होता है। राष्ट्रपति रामनाथ कोविंद अपने संदेश में उन्होंने लोहड़ी, मकर संक्रांति ಮಕರ ಸಂಕ್ರಾಂತಿ ಅಂಗವಾಗಿ ರಾಷ್ಟ್ರಪತಿ ಸೇರಿದಂತೆ ವಿವಿಧ ಗಣ್ಯರು ದೇಶದ ಜನತೆಗೆ ಶುಭ ಹಾರೈಸಿದ್ದಾರೆ. ರಾಷ್ಟ್ರಪತಿ ರಾಮನಾಥ್ ಕೋವಿಂದ್ ತಮ್ಮ ಸಂದೇಶದಲ್ಲಿ ಲೋಹರಿ, ಮಕರ ಸಂಕ್ರಾಂತಿ, ಪೊಂಗಲ್, ಉತ್ತರಾಯಣ ಮತ್ತು ಪೌಷ್ ಪರ್ವದ ಅಂಗವಾಗಿ ದೇಶದ ಜನತೆಗೆ ಶುಭಾಶಯಗಳು. ಈ ಹಬ್ಬಗಳು ಸಮಾಜದಲ್ಲಿ ಪ್ರೀತಿ, ವಾತ್ಸಲ್ಯ ಮತ್ತು ಸಾಮರಸ್ಯದ ಬಂಧನವನ್ನು ಬಲಪಡಿಸಲಿ ಹಾಗೂ ದೇಶದಲ್ಲಿ ಸಮೃದ್ಧಿ ಮತ್ತು ಸಂತೋಷವನ್ನು ಹೆಚ್ಚಿಸಲಿ ಎಂದು ತಿಳಿಸಿದ್ದಾರೆ. ಕೇಂದ್ರ ಗೃಹ ಸಚಿವ ಅಮಿತ್ ಶಾ ಲೋಹರಿ ಹಬ್ಬದ ಅಂಗವಾಗಿ ಜನತೆಗೆ ಶುಭಾಶಯಗಳು. ಈ ಪವಿತ್ರ ಹಬ್ಬವು ದೇಶದ ಎಲ್ಲರ ಜೀವನದಲ್ಲಿ ಸಂತೋಷ ಮತ್ತು ಸಮೃದ್ಧಿಯನ್ನು ತರುತ್ತದೆ ಎಂದು ಹೇಳಿದ್ದಾರೆ. ವರ್ಷದ ಮೊದಲ ಹಬ್ಬವಾದ ಸುಗ್ಗಿ ಹಬ್ಬ ಸಂಕ್ರಾಂತಿಗೆ ಎಳ್ಳು ಬೆಲ್ಲದ ಜತೆಗೆ ಕಬ್ಬು ಸವಿಯುವುದು ವಾಡಿಕೆ. ಸಂಕ್ರಾಂತಿ ಹಬ್ಬ ಬಂತೆಂದರೆ ಕಬ್ಬಿಗೆ ಎಲ್ಲಿಲ್ಲದ ಬೇಡಿಕೆ. ವಿಶೇಷವಾಗಿ ಕರಿ ಕಬ್ಬು ಹೆಚ್ಚು ಸಿಹಿ ಎಂಬ ಕಾರಣಕ್ಕೆ ಬೇಡಿಕೆ ಜಾಸ್ತಿ. ಸಂಕ್ರಾಂತಿ ಹಬ್ಬಕ್ಕಾಗಿಯೇ ರಾಮನಗರ ಜಿಲ್ಲೆಯ ಚನ್ನಪಟ್ಟಣ ತಾಲೂಕಿನ ಪಟ್ಲು, ತಿಟ್ಟಮಾರನಹಳ್ಳಿ, ಚಿಕ್ಕನದೊಡ್ಡಿ ಮತ್ತಿತರ ಗ್ರಾಮಗಳಲ್ಲಿ ಕರಿ ಕಬ್ಬನ್ನು ರೈತರು ಹೆಚ್ಚಾಗಿ ಬೆಳೆಯುತ್ತಾರೆ. ಕೋವಿಡ್-19 ಭೀತಿ ಹಿನ್ನೆಲೆಯಲ್ಲಿ ಈ ಬಾರಿ ಹೆಚ್ಚು ಪ್ರದೇಶಗಳಲ್ಲಿ ಕಬ್ಬು ಬೆಳೆಯದಿದ್ದರೂ ಬೆಳೆದಿರುವ ಕಬ್ಬಿಗೆ ಬೇಡಿಕೆ ಹೆಚ್ಚಾಗಿದೆ ಹಾಗೂ ದರವೂ ಏರಿಕೆ ಕಂಡಿದೆ. ರಾಜಧಾನಿ ಬೆಂಗಳೂರು ಸೇರಿದಂತೆ ನೆರೆ ರಾಜ್ಯಗಳಿಗೆ ಕರಿ ಕಬ್ಬು ಪೂರೈಕೆಯಾಗುತ್ತದೆ. ಈ ಬಾರಿ ದೆಹಲಿಗೂ ಕಳುಹಿಸಿರುವುದು ವಿಶೇಷ. ವಿಶೇಷವಾಗಿ ನಮ್ಮ ಪಟ್ಲಿ ಡಿಡಿ ನ್ಯೂಸ್ನೊಂದಿಗೆ ರೈತ ಕುಮಾರ್. ಪಟ್ಲು ಗ್ರಾಮ ಸೇರಿದಂತೆ ಸುತ್ತಮುತ್ತಲಿನ ಗ್ರಾಮಗಳ ರೈತರು 10 ವರ್ಷಗಳಿಂದ ಕರಿ ಕಬ್ಬು ಬೆಳೆಯುವುದನ್ನು ರೂಢಿ ಮಾಡಿಕೊಂಡಿದ್ದಾರೆ. ಕಬ್ಬಿಗೆ ಬೇಡಿಕೆ ಹೆಚ್ಚಾಗಿದ್ದರೂ ಕಟಾವು ಮಾಡಲಿಕ್ಕೆ ಆಳುಗಳ ಕೊರತೆ ಎದುರಾಗಿದೆ. ಇದರಿಂದ ಗ್ರಾಹಕರಿಗೆ ಸಕಾಲಕ್ಕೆ ಕಬ್ಬು ಒದಗಿಸಲು ಸಮಸ್ಯೆ ಕಾಡುತ್ತಿದೆ ಎಂದು ಅಭಿಪ್ರಾಯಪಟ್ಟರು. ಸಮಸ್ಯೆಯಿಂದ ಕಬ್ಬು ಉಳ್ಕೊಬಿಡ್ತು, ಮಾರೋಕ್ಕಾಗಲಿಲ್ಲ. ಗದ್ದೆಲೆ ಕಬ್ಬು ಉಳ್ಕೊತು. ಮಾಮೂಲಿ ಜನವರಿಗೆ ಹೋಯ್ತಿದ್ದ ಕಬ್ಬು ಫೆಬ್ರವರಿ ಮಾರ್ಚ್ ಗಂಟ ನಮ್ಮ ರೈತರು ಉಳಿಸ್ಕೊಂಡ್ರು. ಆಗಲಿಲ್ಲ ಕೊನೆಗೆ ಮಾರಕ್ಕೆ. ಅದೇ ಸಮಯಕ್ಕೆ ಕೋವಿಡ್ ಬೇರೆ ಬಂತು, ಹಂಗಾಗಿ ಕಬ್ಬೆಲ್ಲ ಉಳ್ಕೋತು. ನಾವು ಇಲ್ಲಿಂದ ನಮ್ಮ ರೈತ ಸಂಕ್ರಾಂತಿ ಹಬ್ಬದ ಸಂದರ್ಭದಲ್ಲಿ ಕರಿ ಕಬ್ಬಿಗೆ ಉತ್ತಮ ಬೆಲೆ ದೊರೆಯುತ್ತಿದೆ. ಕಾರ್ಮಿಕರ ಸಮಸ್ಯೆ ಹೊರತುಪಡಿಸಿದರೆ ಕಬ್ಬು ಬೆಳೆಗಾರರಿಗೆ ಈ ಬಾರಿ ಲಾಭವಾಗುವ ನಿರೀಕ್ಷೆ ಇದೆ ಎಂದರು. ಕೋವಿಡ್ ಬರಲಾಗಿ ಕಬ್ಬು ವ್ಯಾಪಾರಿ ಅಭಿಷೇಕ್, ಕಳೆದ ಬಾರಿಗೆ ಹೋಲಿಸಿದರೆ ಈ ಬಾರಿ ಸಂಕ್ರಾಂತಿ ಹಬ್ಬಕ್ಕೆ ಕಬ್ಬಿಗೆ ಉತ್ತಮ ಧಾರಣೆ ದೊರೆಯುತ್ತಿದೆ. ಈ ಭಾಗದಲ್ಲಿ ಬೆಳೆಯುವ ಕರಿ ಕಬ್ಬಿಗೆ ಗ್ರಾಹಕರಿಂದ ವಿಶೇಷ ಬೇಡಿಕೆ ಹಿನ್ನೆಲೆಯಲ್ಲಿ ಬೆಂಗಳೂರು, ಮೈಸೂರು, ಮಂಗಳೂರು ಮುಂತಾದ ನಗರಗಳಿಗೆ ಕಬ್ಬನ್ನು ಪೂರೈಸಲಾಗುತ್ತಿದೆ ಎಂದರು. ಸಮಸ್ಯೆ ಈ ಹೋದ ತುಂಬ ಚೆನ್ನಾಗೇನು ವ್ಯಾಪಾರ ಆಗಿರಲಿಲ್ಲ. ಈ ಸಲ ಪರವಾಗಿಲ್ಲ. ನಿನ್ನೆ ಮೊನ್ನೆ ಎಲ್ಲ ಗಾಡಿ ಹೋಗಿರೋದ್ರಿಂದ ಚೆನ್ನಾಗಿ ವ್ಯಾಪಾರ ಆಗಿದೆ. ಇವತ್ತು ಹೋಗ್ತಾ ಇದ್ದೋ ಗಾಡಿ ಎಲ್ಲ ಮುರಿತಿರಲಿಲ್ಲ, ಲೇಬರ್ ಎಲ್ಲ. ನೀವು ನಿನ್ನೆ ಮೊನ್ನೆಲ್ಲ ಚೆನ್ನಾಗಿ ವ್ಯಾಪಾರ ಆಗಿದೆ ಸರ್. ಇದು ಕರಿ ಕಬ್ಬು ಅಂತ, ಇದು ಸಂಕ್ರಾಂತಿಗೆ ತುಂಬ ಫೇಮಸ್. ಇದು ಬೆಂಗಳೂರು, ಬೇರೆ ಯಾವ ಕಡೆನೂ ಈ ಥರ ಬೆಳೆಯಲ್ಲ. ಇಲ್ಲಿ ಮೇಯ್ನು ತುಂಬ ಚೆನ್ನಾಗಿ ಬೆಳೆಯೋದು ಅಂದರೆ ಈ ಕಡೆ. ಪ್ರತಿ ವರ್ಷ ಇಲ್ಲೇ ಬಂದು ತೊಗೊಳೋದು ನಾವು. ಇಲ್ಲಿಂದ ಬೆಂಗಳೂರು, ಮಂಗಳೂರು, ಹುಬ್ಳಿ, ಧಾರವಾಡ ಇಲ್ಲೆಲ್ಲ ಚನ್ನಪಟ್ಟಣ ಇಲ್ಲೆಲ್ಲ ಹೋಗ್ತಾರೆ. ಬೆಂಗಳೂರು ಮೇಯ್ನು. ವಿವಿಧ ದೇಶಗಳಿಂದ 500ಕ್ಕೂ ಹೆಚ್ಚು ಪ್ರಭೇದದ ಹಕ್ಕಿಗಳು ಉತ್ತರ ಕನ್ನಡ ಜಿಲ್ಲೆಯ ಮುಂಡಗೋಡು ತಾಲೂಕಿನ ಅತ್ತಿವೇರಿ ಪಕ್ಷಿಧಾಮಕ್ಕೆ ಆಗಮಿಸಿದ್ದು ಅವುಗಳ ಕಲರವ ಪ್ರವಾಸಿಗರನ್ನು ಕೈಬೀಸಿ ಕರೆಯುತ್ತಿವೆ. ಮರದಿಂದ ಮರಕ್ಕೆ ಹಾರುತ್ತಿರುವ ಪಕ್ಷಿಗಳು, ಚಿನ್ನಾಟದಲ್ಲಿ ತೊಡಗಿರುವ ಮರಿಗಳ ನೋಟವನ್ನು ನೋಡುವುದೇ ಒಂದು ಸೊಬಗು. ಅತ್ತಿವೇರಿ ಪಕ್ಷಿಧಾಮಕ್ಕೆ ನವೆಂಬರ್ನಿಂದ ಫೆಬ್ರವರಿವರೆಗೆ ಸುಮಾರು 22 ದೇಶಗಳ ಹಲವು ಪ್ರಭೇದಗಳ ಪಕ್ಷಿಗಳು ಸಂತಾನೋತ್ಪತ್ತಿಗಾಗಿ ಆಗಮಿಸಿವೆ. ಪಟ್ಟೆಬಾತು, ನೀಲಿರೆಕ್ಕೆಯ ಬಾತು, ಹುಲಿಯಕ್ಕಿ, ಇಂಡಿಯನ್ ಗ್ರೇಹಾನ್, ಇಂಡಿಯನ್ ಕಾಟಲ್ ಗ್ರೇಟ್ ಅಲ್ಲದೆ ಯುರೇಷಿಯನ್ ದೇಶದ ಸ್ಪೂನ್ ಬಿಲ್ ಪಕ್ಷಿಗಳು ತಂಡೋಪತಂಡವಾಗಿ ವಲಸೆ ಬಂದಿವೆ.
ರಾಜ್ಯದ ವಿವಿಧ ಭಾಗಗಳಿಂದ ಪ್ರವಾಸಿಗರು ಇಲ್ಲಿಗೆ ಬಂದು ಕಣ್ಮನ ತುಂಬಿಕೊಳ್ಳುತ್ತಿದ್ದಾರೆ. ಇದು ಅತ್ತಿವೇರಿ ಪಕ್ಷಿಧಾಮ. ಡಿಡಿ ನ್ಯೂಸ್ನೊಂದಿಗೆ ದಾಂಡೇಲಿಯ ಶೇಖರ್. ರಜಾ ದಿನಗಳಲ್ಲಿ ಕುಟುಂಬ ಸಮೇತ ಆಗಮಿಸಿ ಪಕ್ಷಿಗಳನ್ನು ವೀಕ್ಷಿಸಲು ಇದೊಂದು ಉತ್ತಮ ತಾಣವಾಗಿದೆ ಎಂದು ತಿಳಿಸಿದರು. ಪಕ್ಷಿಧಾಮ ಇದೆ, ಒಂದು ವೀಕೆಂಡ್ ಪ್ರೋಗ್ರಾಮ್ಗೆ ಅಡ್ಡಿಲ್ಲ, ತುಂಬ ಒಳ್ಳೆಯ ಸ್ಪಾಟ್ ಇದೆ. ಇಲ್ಲಿ ಪ್ರವಾಸಿಗ ನಾಗಯ್ಯ, ಪ್ರತಿ ವರ್ಷ ಇಲ್ಲಿಗೆ ದೇಶ ವಿದೇಶಗಳ ಪಕ್ಷಿಗಳು ಬಂದು ಸಂತಾನ ವೃದ್ಧಿಸಿಕೊಂಡು ತೆರಳುತ್ತವೆ. ಪಕ್ಷಿಗಳನ್ನು ವೀಕ್ಷಿಸಲು ಅಗತ್ಯ ಸೌಲಭ್ಯವನ್ನು ಮಾಡಿರುವುದರಿಂದ ಹೆಚ್ಚಿನ ಅನುಕೂಲವಾಗಿದೆ ಎಂದರು. ಇದರ ಕೊಕ್ಕೋ ಹಾಗೂ ಇಲ್ಲಿ ಹೊರದೇಶ ಬರಂದಂಥ ಪಕ್ಷಿಗಳಿಗೆ ಅವು ತಿನ್ನಲಿಕ್ಕೆ ಬೇಕಾದಂಥ ಆಹಾರ ಪದಾರ್ಥ, ಅವಕ್ಕೆ ಯೋಗ್ಯವಾದಂಥ ಆಹಾರ ಪದಾರ್ಥಗಳು ಇಲ್ಲಿ ಇರ್ತವೆ. ಅವು ಪ್ರತಿ ವರ್ಷ ಬರುತ್ತವೆ, ತಮ್ಮ ಸಂತಾನೋತ್ಪತ್ತಿಯನ್ನು ಮಾಡಿಕೊಂಡು ಹಾಗೂ ತಮ್ಮ ಕುಟುಂಬವನ್ನು ನಿರ್ವಹಿಸಿಕೊಂಡು ಮತ್ತೆ ಪ್ರತಿ ವರ್ಷ ಹೋಗುತ್ತವೆ. ಹಾಗೆ ಇದು ನೋಡಲಿಕ್ಕೆ ಪ್ರವಾಸಿ ತಾಣವಾಗಿರುವುದರಿಂದ ಇಲ್ಲಿ ಪ್ರತಿ ವಾರ ಆಗಲಿ ದಿನ ಆಗಲಿ ಇಲ್ಲಿ ಸುಮಾರು ಜನರು ಬರ್ತಾರೆ. ಇನ್ನು ಹವಾವರ್ತಮಾನ. ರಾಜ್ಯಾದ್ಯಂತ ಒಣಹವೆ ಮುಂದುವರಿಕೆ. ಬೀದರ್ನಲ್ಲಿ ಕನಿಷ್ಠ ತಾಪಮಾನ 12.4 ಡಿಗ್ರಿ ಸೆಲ್ಸಿಯಸ್ ದಾಖಲಾಗಿದೆ. ಮುನ್ಸೂಚನೆಯಂತೆ ರಾಜ್ಯಾದ್ಯಂತ ಒಣಹವೆ ಮುಂದುವರಿಯುವ ಸಾಧ್ಯತೆ. ಬೆಂಗಳೂರು ಸುತ್ತಮುತ್ತ ಭಾಗಶಃ ಮೋಡ ಕವಿದ ವಾತಾವರಣ. ಮುಂಜಾನೆ ವೇಳೆ ಮಂಜು ಮುಸುಕುವ ಸಾಧ್ಯತೆ. ಗರಿಷ್ಠ ತಾಪಮಾನ 27 ಹಾಗೂ ಕನಿಷ್ಠ 17 ಡಿಗ್ರಿ ಸೆಲ್ಸಿಯಸ್ ದಾಖಲಾಗುವ ಸಂಭವ. ಮುಖ್ಯಾಂಶಗಳು. 3 ವಿಧಾನ ಪರಿಷತ್ ಸದಸ್ಯರು ಸೇರಿ 7 ಶಾಸಕರಿಂದ ಸಚಿವರಾಗಿ ಪ್ರಮಾಣ ವಚನ. ಯಡಿಯೂರಪ್ಪ ನೇತೃತ್ವದ ಪೂರ್ಣ ಪ್ರಮಾಣದ ಸಚಿವ ಸಂಪುಟ ಅಸ್ತಿತ್ವಕ್ಕೆ. ಖಾಸಗಿ ಸಹಭಾಗಿತ್ವದಲ್ಲಿ 150 ಐಟಿಐ ಕಾಲೇಜುಗಳ ಆಧುನೀಕರಣಕ್ಕೆ ಸಚಿವ ಸಂಪುಟ ಅನುಮೋದನೆ. ಹಲವು ಕೆರೆಗಳಿಗೆ ನೀರು ತುಂಬಿಸುವ ನಿರ್ಣಯಕ್ಕೆ ಸಮ್ಮತಿ. ಸಚಿವ ಜೆಸಿ ಮಾಧುಸ್ವಾಮಿ. ಎಚ್ಎಎಲ್ನಿಂದ 83 ತೇಜಸ್ ಹಗುರ ಯುದ್ಧ ವಿಮಾನ ಸೇರಿ 48,000 ಕೋಟಿ ರೂಪಾಯಿ ಮೊತ್ತದ ದೇಶೀಯ ಶಸ್ತ್ರಾಸ್ತ್ರಗಳ ಖರೀದಿ. ಸಚಿವ ರಾಜನಾಥ್ ಸಿಂಗ್. ಹಾಗೂ ರೈತರ ಅಭ್ಯುದಯಕ್ಕೆ ಕೇಂದ್ರದಿಂದ ಹಲವು ಯೋಜನೆ ಜಾರಿ. ಉಪಗ್ರಹ ಬಳಕೆಯಿಂದ ಬೆಳೆಗಳ ಸಮೀಕ್ಷೆಗೆ ರಾಜ್ಯ ಸರ್ಕಾರಗಳೊಂದಿಗೆ ಸಮಾಲೋಚನೆ. ಸಚಿವ ನರೇಂದ್ರ ಸಿಂಗ್ ತೋಮರ್. ನಮ್ಮ ವಾರ್ತಾ ಪ್ರಸಾರವನ್ನು ನೀವು ಡಿಡಿ ಚಂದನ ನ್ಯೂಸ್ ಯೂಟ್ಯೂಬ್ ಚಾನೆಲ್ನಲ್ಲೂ ವೀಕ್ಷಿಸಬಹುದು. ವೀಕ್ಷಕರೇ, ತಪ್ಪದೆ ಮಾಸ್ಕ್ ಧರಿಸಿ. ನೀವು ಸುರಕ್ಷಿತವಾಗಿರುವುದರೊಂದಿಗೆ ನಿಮ್ಮವರನ್ನು ಸುರಕ್ಷಿತವಾಗಿರಿಸಿ. ಸರಿಯಾದ ಕ್ರಮದಲ್ಲಿ ಮುಖಗವಸನ್ನು ತಪ್ಪದೆ ಧರಿಸಿ. ನಮ್ಮ ಮುಂದಿನ ವಾರ್ತಾ ಪ್ರಸಾರ ರಾತ್ರಿ 9 ಗಂಟೆಗೆ ಡಿಡಿ ಚಂದನದಲ್ಲಿ. ನಮಸ್ಕಾರ.